ಗೆಳೆಯರೆ, ಭಾರತದ ಐತಿಹಾಸಿಕ ಯಶಸ್ಸಿನ ಹಿಂದಿರುವ ಅತಿ ದೊಡ್ಡ ಬ್ರಹ್ಮಾಸ್ತ್ರವೆಂದ್ರೆ ನ್ಯೂ ಇಂಡಿಯಾದ ಟ್ರೇಡ್ ಡಿಪ್ಲೊಮೆಸಿ ಮತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ FTA ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದಗಳು. ಹಿಂದೆಲ್ಲ ವಿದೇಶಗಳ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಭಾರತ ಭಯ ಪಡ್ತಾ ಇತ್ತು. ಅಯ್ಯೋ, ವಿದೇಶಿ ವಸ್ತುಗಳು ನಮ್ಮ ದೇಶಕ್ಕೆ ಬಂದು ನಮ್ಮ ಉದ್ಯಮಗಳು ನಾಶವಾಗಿ ಬಿಡ್ತವೆ ಅನ್ನೋ ಆತಂಕವಿತ್ತು. ಆದ್ರೆ ಇಂದಿನ ಭಾರತ ಬೇರೆ ಇದೆ. ಇವತ್ತಿಗೆ ಭಾರತ ಒಪ್ಪಂದಗಳಿಗೆ ಕೇವಲ ಸಹಿ ಹಾಕುವುದಿಲ್ಲ, ಬದಲಾಗಿ ತನ್ನ ಷರತ್ತುಗಳನ್ನ ವಿದೇಶಿಗಳ ಮುಂದಿಟ್ಟು ಆ ಷರತ್ತುಗಳಿಗೆ ಅವರನ್ನ ಒಪ್ಪಿಸುತ್ತದೆ. ಉದಾಹರಣೆಗೆ UAE ತೆಗೆದುಕೊಳ್ಳಿ. UAE ದೇಶವನ್ನ ಭಾರತ ಕೇವಲ ಒಂದು ದೇಶವಾಗಿ ನೋಡ್ತಾ ಇಲ್ಲ, ಬದಲಾಗಿ ಇಡೀ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕನ್ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಹೆಬ್ಬಾಗಿಲಾಗಿ ಬಳಸಿಕೊಳ್ತಾ ಇದೆ. ಇವತ್ತಿಗೆ UAEಗೆ ಭಾರತದಿಂದ ಬರೋಬ್ಬರಿ 853 ವಿವಿಧ ರೀತಿಯ ಉತ್ಪನ್ನಗಳು ರಫ್ತಾಗ್ತಾ ಇವೆ. ಹಾಗೂ ಇನ್ನು 2ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಈ ಆಸ್ಟ್ರೇಲಿಯಾದ ಜೊತೆಗಿನ ECTA ಒಪ್ಪಂದದ ನಂತರ ನಮ್ಮ 5668 ಬಗೆಯ ವಸ್ತುಗಳು ಆಸ್ಟ್ರೇಲಿಯಾದ ಮಾರುಕಟ್ಟೆಯನ್ನ ಪ್ರವೇಶಿಸಿವೆ. ಭಾರತದ ಬಟ್ಟೆಗಳು ಮತ್ತು ಕೃಷಿ ಉತ್ಪನ್ನಗಳು ಇಂದು ಆಸ್ಟ್ರೇಲಿಯಾದ ಮಾಲ್ಗಳಲ್ಲಿ ರಾರಾಜಿಸುತ್ತಿವೆ. ಹಾಗೆ ನೀನು ಜೂನ್ 2026 ಹೊಸ ಡೇಟಾ ಪ್ರಕಾರ ಓಮನ್ ದೇಶಕ್ಕೆ ಭಾರತದ ರಫ್ತು ವಾರ್ಷಿಕವಾಗಿ 189.6% ರಷ್ಟು ಗ್ರೋತ್ ಜಿಗಿತವನ್ನ ಕಂಡಿದೆ. ಹಾಗೂ ಇದು ಆಕಸ್ಮಿಕವಲ್ಲ ಗೆಳೆಯರೆ, ಇದು ಭಾರತ ಸರ್ಕಾರ ಹಣೆದ ಅತ್ಯಂತ ಶಿಸ್ತುಬದ್ಧ ರಣತಂತ್ರ.